Class we discuss the meaning of money, introduction of money, definition of money, and the evaluation of money. Several stages like barter system, metallic money, commodity money, the system of coinage, paper money, and the credit money. We are also discussing the what you mean by the barter system and the ವಾಟ್ ಆರ್ ದ ಡಿಫಿಕಲ್ಟೀಸ್ ಆಫ್ ದಿ ಬಾರ್ಟರ್ ಸಿಸ್ಟಮ್. ಹಿಂದಿನ ಕ್ಲಾಸಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಹಣ ಎಂದರೇನು, ಹಣದ ಒಂದು ವ್ಯಾಖ್ಯಾನಗಳ ಬಗ್ಗೆ ಸ್ಟಡಿ ಮಾಡಿದ್ದೇವೆ ಮತ್ತು ಹಣದ ಒಂದು ಕ್ರಾಂತಿಯಲ್ಲಿ ಯಾವ ರೀತಿಯಾದಂಥ ಹಂತಗಳಲ್ಲಿ ನಾವು ಹಣವನ್ನು ಬಳಸ್ತಾ ಬಂದೇವೆ ಮತ್ತು ಸಾಟಿ ಪದ್ಧತಿ ಎಂದರೇನು, ಸಾಟಿ ಪದ್ಧತಿಯಲ್ಲಿರುವಂಥ ದೋಷಗಳು ಯಾವುವು ಅನ್ನೋದ್ರ ಬಗ್ಗೆ ಏನು ಮಾಡಿದ್ವಿ ಅಂದರೆ ಹಿಂದಿನ ಕ್ಲಾಸಲ್ಲಿ ಸ್ಟಡಿ ಮಾಡಿದೆವು. ದಿಸ್ ಕ್ಲಾಸ್ ವಿ ಸ್ಟಡಿ ದಿ types of money. Everywhere money is the very necessary. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಏನಾಗಿದೆ ಅಂದರೆ ಹಣ ಅನ್ನೋದು ಬಹುಮುಖ್ಯವಾಗಿದೆ. ಮನಿ ಇನ್ ದ ಪ್ರೆಸೆಂಟ್ ಏಜ್ ವರ್ಡ್ ಈಸ್ ಅವೈಲೇಬಲ್ ಇನ್ ದಿ ಡಿಫ್ರೆಂಟ್ ಫಾರ್ಮ್. ಹಣ ಅನ್ನೋದು ಏನಾಗ್ತದೆ ಅಂದರೆ ವಿವಿಧ ರೂಪಗಳಲ್ಲಿ ಏನಾಗ್ತದೆ ನಮ್ಮದು ಜಗತ್ತಿನಲ್ಲಿ ಏನಾಗ್ತದೆ ಸಿಗ್ತಾ ಇದೆ. It is available in the form of the coins, in the form of the check, in form of the drops, in form of the paper money, in form of the golds, in form of the various forms. ಇಲ್ಲಿ ಹಣ ಅನ್ನೋದು ಏನಾಗ್ತದೆ ಅಂದರೆ ನಮಗೆ ವಿವಿಧ ರೂಪದಲ್ಲಿ ಏನಾಗ್ತದೆ ಅಂದರೆ ಸಿಗ್ತಾ ಇದೆ. ಈಗ ಎಕ್ಸಾಂಪಲ್ ಯಾವುದಂದರೆ ಹಣವನ್ನು ಏನು ಮಾಡೋದು ಅಂದರೆ ಬಂಗಾರ ರೂಪದಲ್ಲಿ ಪಡಿಬಹುದು, ಚೆಕ್ ಮುಖಾಂತರ ಪಡಿಬಹುದು, ಯಾವುದೇ ರೀತಿಯಂಥ ಶೇರ್ ಮುಖಾಂತರ ಪಡಿಬಹುದು, ಬಾಂಡ್ ಮುಖಾಂತರ ನಾವು ಏನು ಮಾಡ್ಬೋದು ಅಂದರೆ ಹಣವನ್ನು ಪಡಿಬಹುದು. ಆ್ಯಂಡ್ ದ ಮನಿ ಈಸ್ ಬ್ರಾಡ್ಲಿ ಡಿವೈಡೆಡ್ ಇನ್ ಟು ದಿ ಟೂ ಟೈಪ್ಸ್. ನಾವು ಹಣವನ್ನು ಏನು ಮಾಡ್ತೀವಿ ಅಂದರೆ ಎರಡು ಮುಖ್ಯ ಭಾಗಗಳನ್ನಾಗಿ ಇಲ್ಲಿ ಏನು ಮಾಡ್ತೀವಿ ಅಂದರೆ ಡಿವೈಡನ್ನು ಮಾಡ್ತೀವಿ. ಅದರಲ್ಲಿ ಫಸ್ಟ್ ಒಂದು ಸ್ಟೇಟ್ ಮನಿ ಆ್ಯಂಡ್ ದಿ ಬ್ಯಾಂಕ್ ಮನಿ. ಅದರಲ್ಲಿ ಏನು ಮಾಡ್ತೀವಿ ಎರಡು ರೀತಿಯಾಗಿ ಮಾಡ್ತೀವಿ. ಅದರಲ್ಲಿ ಸ್ಟೇಟ್ ಮನಿ ಮತ್ತು ಬ್ಯಾಂಕ್ ಮನಿ, ಬ್ಯಾಂಕು ಹಣ ಮತ್ತು ರಾಜ್ಯ ಹಣ ಅಂತ ಏನು ಮಾಡ್ತೀವಿ ಡಿವೈಡನ್ನು ಮಾಡ್ತೀವಿ. ಟೈಪ್ಸ್ ಆಫ್ ಮನಿಯಲ್ಲಿ ಸ್ಟೇಟ್ ಮನಿ. State money again classified into the various types: metallic money, paper money, full paper money. And metallic money again can divide it into the two types: full bodied money, token money, and paper money is divided into the two types: convertible paper money and the fiat money. And bank money divided into the checks, drafts, and the bills of the exchange. First we understand the what you mean by the state money. Money which has the legal sanction and in the discharge of the debts is called the state money. ಇಲ್ಲಿ ರಾಜ್ಯದ ಹಣ ಅಂತಂದ್ರೆ ಏನು ಕರಿತೇವೆ ಅಂದರೆ ಆ ಹಣವು ಕಾನೂನುಬದ್ಧವಾಗಿ ಪುರಸ್ಕೃತಗೊಂಡಿದ್ದು ಸರ್ವರಿಂದಲೂ ಕೂಡ ಅದು ಸ್ವೀಕರಿಸಲ್ಪಡ್ತಾ ಇದ್ರೆ ಅದಕ್ಕೇನಂತೇವೆ ನಾವು ರಾಜ್ಯದ ಹಣ ಅಂತ ಕರಿತೇವೆ. ಇಟ್ ಕನ್ಸಿಸ್ಟ್ ದಿ ಕಾಯಿನ್ಸ್ ಆ್ಯಂಡ್ ದಿ ಪೇಪರ್ ನೋಟ್ಸ್. ಇಲ್ಲಿ ಏನಾಗ್ತದೆ ಅಂದರೆ ಇದು ಒಂದು ರಾಜ್ಯದ ಹಣ ಅನ್ನೋದು ಏನಾಗ್ತದೆ ಸ್ಟೇಟ್ ಮನಿ ಇನ್ಕ್ಲೂಡ್ಸ್ ದಿ ಕಾಯಿನ್ಸ್ ಆಸ್ ವೆಲ್ ಆಸ್ ದಿ ಪೇಪರ್ ಮನಿ. ಇಲ್ಲಿ ನಾಣ್ಯಗಳೂ ಕೂಡ ನಡೀತಾವೆ, ಅಷ್ಟೇ ಅಲ್ಲದೆ ಕಾಗದ ನೋಟುಗಳು ಕೂಡ ಏನಾಗ್ತವೆ ಇಲ್ಲಿ ನಡೀತವೆ. ದೀಸ್ ಕಾಯಿನ್ಸ್ ಆರ್ ನೋಟ್ಸ್ ಆರ್ ಪರ್ಫೆಕ್ಟ್ಲಿ ಲಿಕ್ವಿಡ್ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಯೂಸ್ ಫಾರ್ ದಿ ಪರ್ಚೇಸಿಂಗ್ ಆಫ್ ಎನಿ ಕಮ್ಯುನಿಟಿ. ಈ ಒಂದು ಹಣ ಏನಾಗ್ತದೆ ಅಂದರೆ ದ್ರವ್ಯತಾ ರೂಪದಲ್ಲಿ ಕೂಡ ಏನಾಗ್ತದೆ ಅವೈಲೇಬಲ್ ಇರ್ತದೆ. ಇದು ನಿರ್ದಿಷ್ಟವಾಗಿ ಏನಾಗ್ತದೆ ಅಂದರೆ ದ್ರವ್ಯತಾ ರೂಪದಲ್ಲೇ ಹಣ ಇರೋದ್ರಿಂದ, ಯಾಕಂದರೆ ಇದು ಕಾನೂನುಬದ್ಧವಾಗಿರ್ತದೆ. ಇಟ್ ಈಸ್ ದಿ ಲೀಗಲ್ ಸ್ಯಾಂಕ್ಷನ್ ಅಮೌಂಟ್. ಇಲ್ಲಿ ಏನಾಗ್ತದೆ ಅಂದರೆ ಹಣ ಅನ್ನೋದು ಏನಾಗ್ತದೆ ಕಾನೂನುಬದ್ಧವಾಗಿ ಇಟ್ ಈಸ್ ಅಕ್ಸೆಪ್ಟೇಬಲ್ ಫಾರ್ ದ ಎವ್ರಿ ಒನ್. ಪ್ರತಿಯೊಬ್ಬರು ಕೂಡ ಏನಾಗ್ತದೆ ಅಂದರೆ ಸಾಮಾನ್ಯವಾಗಿ ಇದನ್ನು ಏನು ಮಾಡ್ತಾರೆ ಎಕ್ಸೆಪ್ಟ್ ಮಾಡೋದ್ರೆ ಏನಾಗ್ತದೆ ಅಂದರೆ ಈ ಒಂದು ಹಣದಲ್ಲಿ ಏನಾಗ್ತದೆ ಅಂದರೆ ದ್ರವ್ಯತಾ ರೂಪವನ್ನು ಹೊಂದಿರೋದ್ರಿಂದ ಇಂಥ ಹಣವು ಏನಾಗಿರ್ತದೆ ಅಂದರೆ ಪ್ರತಿಯೊಂದರಲ್ಲೂ ಕೂಡ ಏನು ಮಾಡ್ತದೆ ಅಂದರೆ ಈ ರೀತಿಯಾದಂಥ ಹಣವನ್ನು ಏನು ಮಾಡ್ತಾರೆ ಸ್ವೀಕಾರವನ್ನು ಮಾಡ್ತಿರ್ತಾರೆ. ನೆಕ್ಸ್ಟು ಬ್ಯಾಂಕ್ ಮನಿ. ಇಲ್ಲಿ ಬ್ಯಾಂಕ್ ಮನಿ ಅಂತಂದರೆ ಏನಂತಂದರೆ ಬ್ಯಾಂಕ್ ಮನಿ ಕನ್ಸಿಸ್ಟ್ ಆಫ್ ದ ಆಲ್ ಕ್ರೆಡಿಟ್ ಇನ್ಸ್ಟ್ರೂಮೆಂಟ್ಸ್. ಇಲ್ಲಿ ಏನಾಗ್ತದೆ ಅಂದರೆ ಬ್ಯಾಂಕ್ ಹಣ ಅನ್ನೋದಂದರೆ ಎಲ್ಲ ಒಂದು ಸಾಲದ ರೂಪದಂಥ ಹಣವನ್ನು ಏನು ಮಾಡ್ತಾರೆ ಇನ್ಕ್ಲೂಡ್ ಆಗುತ್ತೆ. ಈಗ ಎಕ್ಸಾಂಪಲ್ಸ್ ಅಂದರೆ ಚೆಕ್ಸ್ ಆಗಿರ್ಬೋದು, ಡ್ರಾಪ್ಸ್ ಬಿಲ್ ಆಗಿರ್ಬೋದು, ಆಮೇಲೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಗಿರ್ಬೋದು, ಆಮೇಲೆ ಶೇರ್ಸ್ ಆಗಿರೋರು, ಬಾಂಡ್ಸ್ ಆಗಿರ್ಬೋದು. ದೀಸ್ ಕ್ರೆಡಿಟ್ ಇನ್ಸ್ಟ್ರೂಮೆಂಟ್ಸ್ ಆರ್ ನಾಟ್ ಮನಿ ಪ್ರಾಪರ್ ಬಟ್ ಸಬ್ಸ್ಟಿಟ್ಯೂಟ್ಸ್ ಮನಿ. ಇಲ್ಲಿ ಏನಾಗ್ತದೆ ಅಂದರೆ ಪೂರಕವಾದಂಥ ಹಣವನ್ನು ಸಿಗ್ತಾ ಇರ್ತದೆ. ಯಾವುದೇ ರೀತಿಯಾದಂಥ ಇಲ್ಲಿ ಡೈರೆಕ್ಟಾಗಿ ಹಣ ಸಿಗೋದಿಲ್ಲ, ಬಟ್ ಇನ್ ದ ಫಾರ್ಮ್ ಆಫ್ ದ
checks and the drops, we want the money. They merely represent the money, hence then called the represented money. Bank money is also called as the representative money. Bank money performs the same function as the money proper. ಯಾವ ರೀತಿಯಾಗಿ ಇಲ್ಲಿ ಕಾಯಿನ್ ಆ್ಯಂಡ್ ಪೇಪರ್ ನೋಟ್ಸು ಇನ್ವಾಲ್ವ್ಮೆಂಟ್ ಅನ್ನು ತೋರಿಸ್ತಿರ್ತಾವ, ಅದೇ ರೀತಿಯಂಥ ವ್ಯಾಲ್ಯೂಸ್ ಅನ್ನು ಹೊಂದಿರ್ತದೆ. ಇದು ಬೇಸ್ ವ್ಯಾಲ್ಯೂ ಮತ್ತು ಅದೇ ರೀತಿಯಂಥ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕೂಡ ಹೊಂದಿರೋದ್ರಿಂದ ಇಲ್ಲಿ ಕೂಡ ಏನಾಗ್ತದೆ ಅಂದರೆ ಇದರ ಒಂದು ಬ್ಯಾಂಕ್ ಮನಿ ಕೂಡ ಏನಾಗ್ತದೆ ಇನ್ ದ ಬಿಸ್ನೆಸ್ ಮನಿಗೆ ಏನಾಗ್ತದೆ ಬಹಳಷ್ಟು ಹೆಲ್ಪ್ ಆಗ್ತಿರ್ತದೆ. And the transaction are carried through the credit instruments, bank money, therefore plays a very important role. Suppose the credit money is easily transferable to the one place to the another place and the one person to the another person. ಇಲ್ಲಿ ಒಬ್ಬ ವ್ಯಕ್ತಿಯಿಂದ ಈ ಒಂದು ರೀತಿಯಾದಂಥ ಬ್ಯಾಂಕ್ ಹಣವನ್ನು ಏನು ಮಾಡ್ತೇವೆ ಅಂದರೆ ನಾವು ಸರಳವಾಗಿ ಏನು ಮಾಡ್ಬೋದು ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಏನು ಮಾಡ್ತೇವೆ ಅಂದರೆ ಸರಾಗವಾಗಿ ನಾವೇನು ಮಾಡ್ಬೋದು ಅಂದರೆ ವರ್ಗಾವಣೆಯನ್ನು ಮಾಡ್ಬೋದು. ಯಾಕಂದರೆ ನಾವೇನೋ ಒಂದು ನೋಟ್ಸ್ ಆಗಿರ್ಬೋದು ಹೆಚ್ಚಿಗೆ ಅದಂದ್ರೆ ಹೆಚ್ಚಿಗೆ ಆಗ್ತದೆ. ಬಟ್ ಇಲ್ಲಿ ಚೆಕ್ ರೂಪದಲ್ಲಿ ಕೊಡೋದ್ರಿಂದ ಏನಾಗ್ತದೆ, ಪೇಪರ್ ರೂಪದಲ್ಲಿ ಹಣವನ್ನು ಕೊಡೋದ್ರಿಂದ ಆಟೋಮೆಟಿಕ್ಲಿ ಏನಾಗ್ತದೆ ಅಂದರೆ ಈಸಿಯಾಗಿ ಇದನ್ನ ಏನು ಮಾಡ್ಬೋದು ನಾವು ಟ್ರಾನ್ಸ್ಫರಬಲ್ ಮಾಡ್ಬೋದು. ನೆಕ್ಸ್ಟು ಫುಲ್ ಬಾಡೀಸ್ ಮನಿ ಆ್ಯಂಡ್ ದಿ ಟೋಕನ್ ಮನಿ. ಅ ಕಾಯಿನ್ ಹೂಸ್ ಬೇಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ದಿ ಇಟ್ಸ್ ಅ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಇಲ್ಲಿ ಏನದಂದರೆ ಪೂರ್ಣ ಲೋಹ ಭರಿತ ನಾಣ್ಯಗಳಂತ ಕರಿತೇವೆ ಕನ್ನಡದಲ್ಲಿ. ಪೇಸ್ ವ್ಯಾಲ್ಯೂ ನಥಿಂಗ್ ಬಟ್ ದಿ ಎನಿ ನಂಬರ್ ಕ್ಯಾನ್ ಬಿ ರೀಪ್ರೆಸೆಂಟ್ ಆಸ್ ದ ವ್ಯಾಲ್ಯೂ ಆಫ್ ದ ಡಿಜಿಟ್. ಆ ಒಂದು ಹಣದ ಒಂದು ಮೌಲ್ಯವನ್ನು ಏನು ಮಾಡ್ತೇವೆ ಅಂದರೆ ಡಿಸೈಡ್ ಮಾಡ್ತಾ ಇರ್ತೇವೆ, ಮೊಕಬೆಲೆಯನ್ನು ಏನು ಮಾಡ್ತೇವೆ ಅಂದರೆ ಡಿಸೈಡ್ ಮಾಡ್ತಾವೆ. ಅದಕ್ಕೆ ಏನು ಮಾಡ್ತೇವೆ ನಾವು ಫುಲ್ ಬಾಡೀಸ್ ಮನಿ ಅಂತ ಕರಿತೇವೆ. ಆ್ಯಂಡ್ ಆಲ್ಸೋ ದ ಅ ಕಾಯಿನ್ ಹೂಸ್ ಬೇಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ದಿ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಅದರ ಒಂದು ಮುಖಬೆಲೆಯು ಏನಾಗಿರ್ಬೇಕಂದ್ರೆ ಅದರ ಒಂದು ಆಂತರಿಕ ಮೌಲ್ಯಕ್ಕೆ ಏನಾಗಿ ಸಮನಾಗಿದ್ರೆ ಅದಕ್ಕೆ ಏನಂತ ಕರಿತೇವೆ ಪೂರ್ಣ ಲೋಹ ಭರಿತ ನಾಣ್ಯಗಳಂತ ಕರಿತೀವಿ. ಅ ಕಾಯಿನ್ ಹೂಸ್ ಬೇಸ್ ವ್ಯಾಲ್ಯೂ ಇಸ್ ದಿ ಈಕ್ವಲ್ ಟು ದಿ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಆ ಒಂದು ಪೇಪರ್ ನೋಟ್ಸ್ ಆಗಿರ್ಬೋದು ಅಥವಾ ಕಾಯಿನ್ಸ್ ಏನಾಗಿರ್ಬೋದು ಅಂದರೆ ಅದರ ಒಂದು ಪೇಸ್ ವ್ಯಾಲ್ಯೂ ಮತ್ತು ಇಂಟ್ರೆನ್ಸಿಕ್ ವ್ಯಾಲ್ಯೂ ಈಕ್ವಲ್ ಇದ್ರೆ ಅದನ್ನ ಏನು ಮಾಡ್ತೀವಿ ಫುಲ್ ಬಾಡಿಡ್ ಮನಿ ಅಂತ ಕರಿತೀವಿ. ಪೂರ್ಣ ಲೋಹ ಭರಿತ ನಾಣ್ಯ ಅಂತ ಅಂದರೆ ಅದರ ಒಂದು ನಾಣ್ಯಗಳ ಒಂದು ಮುಖ ಬೆಲೆಯು ಅವುಗಳಿಂದ ಲೋಹದ ಬೆಲೆಗೆ ಏನಾಗಿರ್ಬೇಕಂದ್ರೆ ಆಂತರಿಕ ಬೆಲೆಗೆ ಏನಾಗಿರ್ಬೇಕು ಸಮನಾಗಿದ್ರೆ ಅದಕ್ಕೆ ಏನಂತ ಕರಿತೇವೆ ನಾವು ಪೂರ್ಣ ಲೋಹ ಭರಿತ ನಾಣ್ಯ ಅಂತ ಕರಿತೇವೆ. ನೆಕ್ಸ್ಟು ಟೋಕನ್ ಕಾಯಿನ್ಸ್. ಟೋಕನ್ ಕಾಯಿನ್ಸ್ ಅಂದ್ರೆ ಏನಂದ್ರೆ ಇಲ್ಲಿ ಸಾಂಕೇತಿಕ ನಾಣ್ಯಗಳಂತ ಕರಿತೇವೆ. A token coin is one whose face value is much greater than the intrinsic value. A token coin is one whose face value is much greater than its intrinsic value. ಯಾವ ಒಂದು ನಾಣ್ಯದ ಒಂದು ಮುಖಬೆಲೆಯು ಅದರ ಒಂದು ಆಂತರಿಕ ಮೌಲ್ಯಕ್ಕಿಂತ ಹೆಚ್ಚಿಗೆ ಇರ್ತದ ಅದಕ್ಕೆ ಏನಂತ ಕರಿತೀವಿ ನಾವು ಅಂದರೆ ಟೋಕನ್ ಕಾಯಿನ್ ಅಂತ ಕರಿತೀವಿ. ನಾಣ್ಯಗಳ ಸಾಂಕೇತಿಕ ನಾಣ್ಯಗಳಂತ ನಾವೇನು ಮಾಡ್ತೀವಿ ಕರಿತೀವಿ. ಫಾರ್ ಎಕ್ಸಾಂಪಲ್, the present Indian rupee is the best example of token coins, as its external or face value is a rupee 1 and it contains a metal worth hardly 12 Is. As the token coin is made up of the metal of lesser value, it can be manufactured by the government as it is a requirement. ಇಲ್ಲಿ ಏನಾಗ್ತದೆ ಅಂದರೆ ಯಾವ ರೀತಿಯಾಗಿ ಒಂದು ಕಾಯಿನ್ಸ್ ಅನ್ನ ಈಗ ಸಪೋಸ್ ಒಂದು ಕಾಯಿನ್ ಇದೆ ಅಂದ್ರೆ ಏನಾಗ್ತದೆ ಒಂದು ಪೇಸ್ ವ್ಯಾಲ್ಯೂ ಎಷ್ಟು ಇರ್ತದೆ 1 ಇರ್ತದೆ. ಸಪೋಸ್ ಆ ಒಂದು ರುಪಿಯನ್ನು ನಾವು ಪ್ರೊಡಕ್ಷನ್ ಮಾಡಲಿಕ್ಕೆ ಎಷ್ಟು ರೀತಿಯಾದಂಥ ಒಂದು ಅಮೌಂಟ್ ಅನ್ನ ಹೆಚ್ಚಿಗೆ ಇಲ್ಲಿ ಏನು ಮಾಡ್ತೇವೆ ಅದರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದು ಏನು ಮಾಡ್ತೇವೆ ಅಂದ್ರೆ ಡಿಸೈಡ್ ಮಾಡ್ತಿರ್ತದೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಯಾವ ರೀತಿಯಾಗಿ ಗವರ್ಮೆಂಟ್ ಒಂದು ಕಾಯಿನ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬಳಸ್ತಾ ಇರ್ತದೆ ಆ ವ್ಯಾಲ್ಯೂ ಕೂಡ ಏನಿರ್ತದೆ ಈಕ್ವಲ್ ಆಗಿದ್ರೆ ಅದಕ್ಕೆ ಏನಂತ ಕರಿತೇವೆ ನಾವು ಟೋಕನ್ ಕಾಯಿನ್ಸ್ ಅಂತ ಕರಿತೇವೆ. The money whose quantity is determined by the arbitrary decision of then government. Yes, already it is suppose arbitrary is nothing but the government can take decisions decide the face value of the rupee. ಇಲ್ಲಿ ಸರ್ಕಾರ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡ್ತದೆ ಅಂದ್ರೆ ಆ ಒಂದು ಕಾಯಿನ್ ಒಂದು ಪೇಸ್ ವ್ಯಾಲ್ಯೂ ಅನ್ನ ಡಿಸೈಡ್ ಮಾಡಿರ್ತದೆ. ಅದಕ್ಕಾಗಿ ಇಲ್ಲಿ 1 ರೂಪಾಯಿ ಅಂದ್ರೆ ಏನಾಗ್ತದೆ ಒಂದು ಪೇಸ್ ವ್ಯಾಲ್ಯೂ ಏನಾಗ್ತದೆ 1 ರೂಪಾಯಿ ಇರ್ತದೆ. ಬಟ್ ಅದು ಕ್ವಾಂಟಿಟಿ ಅದು ಎಷ್ಟು ರೀತಿ ಅಂತ ವಸ್ತುಗಳನ್ನು ಕೊಡ್ಲಿಕ್ಕೆ ಇದು ಮಾಡ್ತದೆ ಅದರ ಒಂದು ಆಂತರಿಕ ಮೌಲ್ಯ ಕೂಡ ಏನಾಗ್ತದೆ ಡಿಸೈಡ್ ಆಗ್ತದೆ. ನೆಕ್ಸ್ಟ್ ಒನ್ ಕನ್ವರ್ಟೇಬಲ್ ಅಂಡ್ ಪೀಟ್ ಮನಿ. ಇಲ್ಲಿ ಏನಾಗ್ತದೆ ಅಂದ್ರೆ
ಕನ್ವರ್ಟೇಬಲ್ ಆ್ಯಂಡ್ ಪೀಟ್ ಮನಿ ದೀಸ್ ಆರ್ ದ ಟೈಪ್ಸ್ ಆಫ್ ದಿ ಮನಿ. ಇವು ಕೂಡ ಏನಾಗಿದೆ ಅಂದ್ರೆ ಇಲ್ಲಿ ಪರಿವರ್ತನೀಯ ನೋಟುಗಳು ಮತ್ತು ಅಪರಿವರ್ತನೀಯ ನೋಟುಗಳು ಏನಾಗಿದಾವೆ ಅಂದರೆ ಹಣದ ಒಂದು ಭಾಗವಾಗಿದ್ದು, ದ ಕನ್ವರ್ಟೇಬಲ್ ಮನೀಸ್ ಆರ್ ಮೆಟಾಲಿಕ್ ಕಾಯಿನ್ಸ್ ವಿಚ್ ಈಸ್ ಕನ್ವರ್ಟೇಬಲ್ ಐದರ್ ಇಂಟು ಗೋಲ್ಡ್ ಆರ್ ದಿ ಸಿಲ್ವರ್. ಕನ್ವರ್ಟೇಬಲ್ money means it is one of the type of the money which is convertible either into the gold or the silver or into the metallic coins. ಇಲ್ಲಿ ಪೂರ್ಣ ಭರಿತವಂತ ಹಣ ಅಂತ ಅಂದ್ರೆ ಏನು ಮಾಡಬೇಕಂದ್ರೆ ಪರಿವರ್ತನೀಯ ನೋಟುಗಳನ್ನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಒಂದು ಪ್ರಧಾನ ನಾಣ್ಯಕ್ಕೆ ಏನು ಮಾಡಬೇಕು ನಾವು ಈಸಿಯಾಗಿ ಪರಿವರ್ತನೆ ಮಾಡೋದಕ್ಕೆ ಏನಂತ ಕರಿತೀವಿ ನಾವು ಇಲ್ಲಿ ಪೂರ್ಣ ಭರಿತ ನಾಣ್ಯಗಳಂತ ಪರಿವರ್ತನೀಯ ನಾಣ್ಯಗಳಂತ ಕರಿತೀವಿ. ದ convertible money means it is one of the type of money which is convertible either into the gold and silver or into the metallic coins is called as the convertible paper money. What are the advantages for the convertible money? ನಾವು ಹಣವನ್ನು ಪರಿವರ್ತನೆ ಮಾಡೋದ್ರಿಂದ ಏನೇನು ಅಡ್ವಾಂಟೇಜ್ ಸಿಗಬಹುದು? This type of money gains the confidence of the people. ಇಲ್ಲಿ ಏನಾಗ್ತದೆ ಅಂದ್ರೆ ಜನರ ಒಂದು ವಿಶ್ವಾಸವನ್ನು ಗಳಿಸಲಿಕ್ಕೆ ಕೂಡ ಏನೇನಾಗ್ತದೆ ಅಂದ್ರೆ ಸಹಾಯ ಮಾಡ್ತದೆ. ಸಪೋಸ್ ವಿ ಆರ್ ಕನ್ವರ್ಟಿಂಗ್ ಮನಿ ಇಂಟು ದಿ ಐದರ್ ಗೋಲ್ಡ್ ಆರ್ ಸಿಲ್ವರ್, ವಿ ಆರ್ ಪರ್ಚೇಸಿಂಗ್. ಸಪೋಸ್ ನಾವೇನು ಮಾಡ್ತೀವಿ ಅಂದ್ರೆ ಮಾರ್ಕೆಟ್ಗೆ ಹೋದಾಗ ಏನು ಮಾಡ್ತೀವಿ ಅಂದ್ರೆ ಯಾವುದೋ ಒಂದು ಅಷ್ಟು ಅಮೌಂಟನ್ನು ಕೊಟ್ಟು ಏನು ಗೋಲ್ಡ್ ಪರ್ಚೇಸ್ ಮಾಡ್ಕೊಂಡು ಕೂಡ ಏನಾಗ್ತದೆ ಅಷ್ಟು ಅಮೌಂಟ್ ನಮ್ಮ ಕಡೆ ಐತಂತ ಏನು ಮಾಡ್ತದೆ ಜನರ ಕಡೆ ಏನಾಗ್ತದೆ ಕಾನ್ಫಿಡೆನ್ಸ್ ಇರ್ತದೆ. ಹೌದಾ? ಅದಕ್ಕಾಗಿ ಏನಾಗ್ತದೆ ಅಂದ್ರೆ ಫಸ್ಟ್ ಅಡ್ವಾಂಟೇಜ್ ಆಫ್ ದ ಕನ್ವರ್ಟೇಬಲ್ ಮನಿ, ದಿಸ್ ಟೈಪ್ ಆಫ್ ಮನಿ ಗೇನ್ಸ್ ದಿ ಕಾನ್ಫಿಡೆನ್ಸ್ ಆಫ್ ದ ಪೀಪಲ್ ಅಂಡ್ ಸೆಕೆಂಡ್ ಒನ್ ಪ್ರಿವೆಂಟ್ಸ್ ದ ಮಾನಿಟರಿ ಅಥಾರಿಟಿ ಫಾರ್ over issuing the debts. The RBI decided the monetary authority from the over issuing. ಇಲ್ಲಿ ಏನು ಮಾಡ್ತದೆ ಅಂದ್ರೆ ನಮ್ಮ ದೇಶದ ಒಂದು ಕೇಂದ್ರ ಬ್ಯಾಂಕ್ ಏನು ಮಾಡುತ್ತೆ ಅಂದ್ರೆ ಈಸಿಯಾಗಿ ಏನು ಮಾಡೋದ್ರೆ ಹಣವನ್ನು ಗೋಲ್ಡಿಗೆ ಟ್ರಾನ್ಸ್ಫರ್ ಮಾಡೋದು. ಅದು ಕೂಡ ಏನಾಗ್ತದೆ ಅಂದ್ರೆ ನಮ್ಮ ಒಂದು ಅಥಾರಿಟಿ, ಅದರ ಒಂದು ಅಥಾರಿಟಿಗೆ ಏನು ಮಾಡ್ತದೆ ಅಂದ್ರೆ ಹೆಚ್ಚಿಗೆ ಹೆಲ್ಪ್ ಕೂಡ ಆಗ್ತದೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದ್ರೆ ಇದು ಒಂದು ಗೌರ್ಮೆಂಟ್ ಅಥಾರಿಟಿ ಇರೋದ್ರಿಂದ ಆಟೋಮೆಟಿಕ್ಲಿ ಏನಾಗ್ತದೆ ಅಂದ್ರೆ ಈ ಟೈಪ್ಸಲ್ಲಿ ಮನಿಯನ್ನು ಕನ್ವರ್ಟೇಬಲ್ ಮಾಡೋದ್ರೆ ಏನಾಗ್ತದೆ ಬಿಸ್ನೆಸ್ ಮನಿಗೆ ಅಥವಾ ಯಾವುದೇ ರೀತಿಯಂತ ಕನ್ಸ್ಯೂಮರ್ ಕೂಡ ಏನಾಗ್ತದೆ ಬಹಳಷ್ಟು ಹೆಲ್ಪ್ ಆಗ್ತದೆ. ಅನದರ್ ನೇಮ್ ಫಾರ್ ದ ಕನ್ವರ್ಟೇಬಲ್ ಪೇಪರ್ ಮನಿ ಇಸ್ ದಿ ರೀಪ್ರೆಸೆಂಟೇಟಿವ್ ಮನಿ. ಕನ್ವರ್ಟೇಬಲ್ ಮನಿ ಇಸ್ ಆಲ್ಸೋ ಕಾಲ್ಡ್ ದಿ ರೀಪ್ರೆಸೆಂಟೇಟಿವ್ ಮನಿ. ಇಲ್ಲಿ ಏನು ಮಾಡ್ತಾರೆ ಅಂದರೆ ಪೂರ್ಣ ಭರಿತ ನಾಣ್ಯವನ್ನು ಏನು ಮಾಡ್ತೇವೆ ಅಂದರೆ ಪ್ರತಿನಿಧಿಸುವ ಹಣ ಅಂತ ಕೂಡ ಏನು ಮಾಡ್ತೇವೆ ನಾವು ಇಲ್ಲಿ ಕರೀತಾ ಇರ್ತೇವೆ. The best example of this type of money is the gold certificate of the USA. ಇಲ್ಲಿ ಏನಾಗ್ತದೆ ಅಂದರೆ ಅಮೇರಿಕಾ ದೇಶದ ಒಂದು ನಾಣ್ಯದ ಒಂದು ಪತ್ರವು ಕೂಡ ಏನಾಗ್ತದೆ ಬಹಳಷ್ಟು ಇದಕ್ಕೆ ಉದಾಹರಣೆ ಆಗಲಿಕ್ಕೆ ಸಹಕಾರಿ ಆಗ್ತದೆ. ಅದಕ್ಕಾಗಿ ಇಲ್ಲಿ ಏನಾದ ಅಂದರೆ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಮನಿ ಈಸ್ ದಿ ಗೋಲ್ಡ್ ಸರ್ಟಿಫಿಕೇಟ್ ಆಫ್ ದ USA. ನೆಕ್ಸ್ಟು ಫೀಟ್ ಮನಿ ಆರ್ ದಿ fiat money. Okay, when the paper money circulates because of the fiat or the authority of the state. ಇಲ್ಲಿ ಏನಾಗ್ತಾ ಇರ್ತದೆ ಅಂದರೆ ಯಾವಾಗ ಹಣವು ಆರ್ಥಿಕತೆಯ ಒಳಗೆ ಸರಾಗವಾಗಿ ಹೋಗ್ತಾ ಇರ್ತದೆ ಮತ್ತಷ್ಟೇ ಅಲ್ಲದೆ ರಾಜ್ಯದ ಒಂದು ನಿರ್ದೇಶನದಂತೆ ಇಲ್ಲಿ ಏನಾಗ್ತದೆ ಅಂದರೆ ಹಣವು ಕೂಡ ಏನಾಗ್ತದೆ ಇಲ್ಲಿ ರಾಜ್ಯನ ಸ್ಟೇಟ್ ನಥಿಂಗ್ ಬಟ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡ್ತದೆ ಅದೇ ರೀತಿಯಾದಂಥ ಒಂದು ಆ್ಯಕ್ಷನ್ನ ಅದು ತಗೊತದೆ. ಈ ವೆನ್ ದ ಪೇಪರ್ ಮನಿ ಸರ್ಕ್ಯುಲೇಟ್ಸ್ ದಿ ಬಿಕಾಸ್ ಆಫ್ ದ ಫೀಟ್ ಆರ್ ದಿ ಅಥಾರಿಟಿ. ಇಲ್ಲಿ ಏನಾಯ್ತು ಫೀಟ್ ನಥಿಂಗ್ ಬಟ್ ದಿ ಅಥಾರಿಟಿ ಆಫ್ ಮನಿ. ಯಾವುದೋ ಒಂದು ಅಥಾರಿಟಿ ಆಫ್ ಮನಿ ಏನಿರ್ತದೆ ಸ್ಟೇಟ್, ಇಟ್ ಈಸ್ ಕಾಲ್ಡ್ ಎಸ್ ದ ಫೀಟ್ ಮನಿ. ವಿಚ್ ಮನಿ ಈಸ್ ದಿ authority of the central bank is called as the fiat money. The fiat money is not convertible into the gold or silver. The fiat money is also called as the inconvertible money. This type of the money cannot be converted into the gold or the silver. ಇಲ್ಲಿ ಏನಾಗ್ತದೆ ಅಂದರೆ ಫೀಟ್ ಮನಿ ಅಂದರೆ ಇನ್ಕನ್ವರ್ಟೇಬಲ್ ಮನಿ, ಅಪರಿಪೂರ್ಣಿತ ನಾಣ್ಯಗಳಂತ ಕರಿತೀವಿ. ಇಟ್ ಈಸ್ ನಾಟ್ ಕನ್ವರ್ಟೇಬಲ್ ಇಂಟು ದಿ ಗೋಲ್ಡ್ ಆರ್ ದಿ ಸಿಲ್ವರ್. ಇಲ್ಲಿ ಬಂಗಾರಕ್ಕಾಗಿರ್ಬೋದು ಅಥವಾ ಬೆಳ್ಳಿಗಾಗಿರ್ಬೋದು ಅದರ್ ಫಾರ್ಮ್ಸ್ ವೇರಿಯಸ್ ಫಾರ್ಮಿಗೆ ಏನು ಮಾಡೋದು ಅಂದರೆ ಕನ್ವರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ದಿಸ್ ಟೈಪ್ ಆಫ್ ಮನಿ ಈಸ್ ಅಕ್ಸೆಪ್ಟೆಡ್ ಆಸ್ ದ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಈ ಟೈಪ್ಸ್ ಆದಂಥ ಮನಿಯನ್ನು ಏನು ಮಾಡ್ತಾರೆ ಅಂದರೆ ಇಲ್ಲಿ ಮೀಡಿಯಮ್ ಆಫ್ ದ ಎಕ್ಸ್ಚೇಂಜ್ ಅಂತ ಹೇಳಿ ಕನ್ಸಿಡರ್ ಮಾಡೋದು. ಸಪೋಸ್ ನೀವೇನಾದರೂ ಬಂಗಾರದ ಅಂಗಡಿ ಹೋಗ್ತಾ ಇದ್ರಿ ಅಂದರೆ ಗೋಲ್ಡ್ ಸ್ಮಿತ್ ಕಡೆ ಹೋಗ್ತಾ ಇದೆ ಅಂದರೆ ಯು ಗಿವ್ ಮನಿ ಆ್ಯಂಡ್ ಪರ್ಚೇಸಿಂಗ್ ದಿ ಗೋಲ್ಡ್. ಈಗ ನೀವು ಬಂಗಾರದ ಅಂಗಡಿಗೆ ಹೋದಾಗ ಏನಾಗ್ತದೆ ಅಂದರೆ ಅಲ್ಲಿ
ಬಂಗಾರ ವ್ಯಾಪಾರಸ್ಥರಿಗೆ ಏನು ಮಾಡ್ತೀರಿ, ಹಣವನ್ನು ಕೊಟ್ಟು ಏನು ಮಾಡ್ತೀರಿ, ಅಷ್ಟೇ ಹಣದ ಒಂದು ಬಂಗಾರವನ್ನು ಏನು ಮಾಡ್ತೀವಿ ಅಂದರೆ ನೀವು ಪರ್ಚೇಸ್ ಮಾಡ್ತಿರ್ತೀರಿ. ಅದಕ್ಕಾಗಿ ಇಲ್ಲಿ ಏನಾಗಿದೆ ಅಂದರೆ ಇದು ಏನಾಗಿದೆ ಅಂದರೆ ಕನ್ವರ್ಟೇಬಲ್ ಮಾಡಲಿಕ್ಕೆ ಬರೋದಿಲ್ಲ. ಇದನ್ನ ಏನು ಮಾಡ್ಬೋದು ಅಂದರೆ ಹಣವನ್ನು ಕೊಟ್ಟು ಇಲ್ಲಿ ಏನು ಮಾಡ್ತಾರೆ ಅಂದರೆ ವಸ್ತುಗಳನ್ನು ತೆಗೆದುಕೊಳ್ತಾ ಇರ್ತೀರಿ. ನೆಕ್ಸ್ಟ್ ಒಂದು